56 ಇಂಚ್ ಛಾತಿ ಈಗ 56 ಜನರೊಂದಿಗೇನೆ ಪ್ರಮಾಣ ವಚನವನ್ನ ತೆಗೆದುಕೊಳ್ತಾ ಇದ್ದಾರೆ. 56 ಮಂದಿ ಇವತ್ತು ಮಂತ್ರಿಗಳಾಗಿ ಪ್ರಮಾಣ ವಚನ ತೆಗೆದುಕೊಂಡ್ರೆ ಮೂರನೇ ಬಾರಿಗೆ ಪ್ರಧಾನಿ ಮೋದಿ ಅವರು ಅಧಿಕಾರವನ್ನ ಹಿಡಿತಾರೆ. ಮೂರನೇ ಬಾರಿಗೆ ಪ್ರಧಾನಿಯಾಗಿ ನೆಹರು ಅವರ ನಂತರ ಮೂರನೆಯ ಬಾರಿಗೆ ಸತತವಾಗಿ ಪ್ರಧಾನಿ ಆಗ್ತಾ ಇರುವಂತಹ ಏಕೈಕ ಪ್ರಧಾನಿ ಅಂತಂದ್ರೆ ಅದು ನರೇಂದ್ರ ಮೋದಿ ಅವರು. ಆ ಇತಿಹಾಸದ ದಾಖಲೆಗಳಲ್ಲಿ ಅದು ಕೂಡ ಉಳ್ಕೊಳ್ಳುತ್ತೆ ಇವಾಗ. ಸೊ ತ್ರಿವಿಕ್ರಮ ಮೋದಿ ಪ್ರಮಾಣ ವಚನಕ್ಕೆ ಇನ್ನು 1 ಗಂಟೆ ಮಾತ್ರ ಬಾಕಿ ಇದೆ. ಸೊ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಮೋದಿ ಜೊತೆಗೆ 56 ಸಚಿವರು ಪ್ರಮಾಣ ವಚನ, 56 ಇಂಚ್ ಛಾತಿ ಅಂತ ಏನ್ ಹೇಳ್ತಾರೆ ಅದೇ ರೀತಿಯಾಗಿ 56 ಸಚಿವರನ್ನೇ ಇಟ್ಕೊಳ್ತಾರೆ. ಅದಕ್ಕೂ ಇದಕ್ಕೇನಾದ್ರೂ ಕಾಕತಾಳೀಯ ಇದೆಯಾ ಗೊತ್ತಿಲ್ಲ ನನಗೆ. ಸದ್ಯಕ್ಕಂತೂ 56 ಇಂಚಿನ ಎದೆ ಅಂತ ಅವ್ರು ಏನ್ ಹೇಳ್ಕೊಳ್ತಾರೆ ಅದೇ ರೀತಿಯಾಗಿ 56 ಸಚಿವರನ್ನ ಕೂಡ ಈಗ ತಮ್ಮ ಜೊತೆಗೆ ಪ್ರಮಾಣ ವಚನ ತೆಗೆದುಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ಸೊ ಪ್ರಮಾಣ ವಚನ ಇವತ್ತು ನಡೆಯುತ್ತೆ. ನಾಳೆ ಅಥವಾ ನಾಡಿದ್ದು ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗುತ್ತೆ. ಬಿಜೆಪಿಯ 37, ಮಿತ್ರಕೂಟದ 12 ಸಂಸದರಿಗೆ ಸಚಿವ ಸ್ಥಾನದ ಭಾಗ್ಯ ಈಗ ಒಲಿತಾ ಇರೋದು. ರಾಜ್ಯಸಭೆಯ 6 ಮಂದಿಗೂ ಕೂಡ ಸಚಿವ ಸ್ಥಾನ ಸಿಗ್ತಾ ಇದೆ. ನಾಳೆ ಅಥವಾ ನಾಡಿದ್ದು ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗುತ್ತೆ. 56 ಇಂಚ್ ಛಾತಿ ಅಂತ ಹೇಳ್ತಾ ಇದ್ದಂತ ಮೋದಿ ಅವರೀಗ 56 ಅಂದ್ರೆ 56 ಸಂಸದರನ್ನೇ ಸಚಿವರನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಬಹಳ ಕಾಕತಾಳೀಯ ಅಂತ ಅನಿಸ್ತಾ ಇದೆ ಅದು. ಸೊ ಹಾಗಾಗಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕೂಡ ಕಾಣಿಸಿಕೊಳ್ಳುತ್ತೆ. 56 ಇಂಚಿನ ಎದೆಗಾರಿಕೆ ಬೇಕಾಗತ್ತೆ ಎಲ್ಲದಕ್ಕೂ ಅಂತಾರೆ. ಅದೇ ರೀತಿಯಾಗಿ 56 ಸಂಸದರನ್ನ ಈಗ ಸಚಿವರನ್ನಾಗಿ ತೆಗೆದುಕೊಳ್ಳುತ್ತಾ ಇದ್ದಾರೆ. ಒಟ್ಟು 34 ಕ್ಯಾಬಿನೆಟ್ ದರ್ಜೆ, 40 ರಾಜ್ಯಸಭೆಯ ಖಾತೆಗಳನ್ನ, ಒಟ್ಟು 74 ಸ್ಥಾನಗಳನ್ನ ಪಡೆದುಕೊಳ್ಬೇಕಾಗತ್ತೆ. ಸೊ ಈಗ ಸದ್ಯಕ್ಕೆ 56 ಸಚಿವರ ಪ್ರಮಾಣ ವಚನವನ್ನ ತೆಗೆದುಕೊಳ್ಳಲಾಗತ್ತೆ ಇವತ್ತು. ಸೊ ಹಾಗಾಗಿ 56 ಸಚಿವರ ವಿಚಾರದಲ್ಲಿ ಬರೋದಾದ್ರೆ 56 ಇಂಚ್ ಛಾತಿ, 56 ಮಂತ್ರಿಗಳು. ಚೆನ್ನಾಗಿದೆ. ಇವತ್ತಿನ ಟ್ಯಾಗ್ ಲೈನ್ ಅನ್ನ ಕೊಡಬಹುದು ಅದಕ್ಕೆ, 56 ಇಂಚ್ ಛಾತಿ, 56 ಮಂತ್ರಿಗಳು ಅಂತ ಹೇಳಿ. ಸೊ ಕೆಲವೇ ಕ್ಷಣಗಳಲ್ಲಿ ಈಗ ಪಟ್ಟಾಭಿಷೇಕಕ್ಕೂ ಕೂಡ ಸಿದ್ಧತೆ ಆಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಯಾರೆಲ್ಲ ಸಚಿವರಾಗ್ತಾರೆ ಅವರಿಗೆಲ್ಲ ಒಂದು ಟೀ ಪಾರ್ಟಿಯನ್ನು ಅರೇಂಜ್ ಮಾಡಿದ್ರು. ಅವ್ರಿಗೊಂದಿಷ್ಟು ಸಲಹೆಯನ್ನ ಕೂಡ ಕೊಟ್ಟರು, ಹೇಗಿರಬೇಕು, ನಮ್ಮ ಮುಂದಿನ ಹೆಜ್ಜೆಗಳು ಯಾವ ರೀತಿಯಾಗಿರಬೇಕು ಅಂತೇಳಿ. ಕೆಲವರಿಗೆ ಕೋಕ್ ಕೊಟ್ಟರು, ಕೆಲವರಿಗೆ ಕೋಕ್ ಕೊಟ್ಟಿಲ್ಲ, ಕೆಲವರನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ, ಕೆಲವರು ಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಸೊ ಈಗಲೂ ಕೂಡ ಲೆಕ್ಕಾಚಾರಗಳು ಹಲವು ರೀತಿಯಾಗಿ ಕಾಣಿಸಿಕೊಳ್ತಾ ಇದೆ. ಕೆಲವ್ರನ್ನ ಕಳೆದ ಬಾರಿ ಮಂತ್ರಿ ಆದಂಥವ್ರು ಕೂಡ ಈ ಬಾರಿ ಮಂತ್ರಿಗಳಾಗಿರ್ತಾರೆ. ಆದರೆ ಇನ್ನು ಕೆಲವರಿಗೆ ಅವಕಾಶಗಳು ಇದ್ದಂಗೆ ಕಾಣಿಸ್ತಾ ಇಲ್ಲ. ಸೊ ಕಳೆದ ಬಾರಿ ಇದ್ದಂತಹ ಸ್ಮೃತಿ ಇರಾನಿ ಅವರಿಗೆ ಈ ಸಲ ಇದ್ದಂಗೆ ಕಾಣಿಸ್ತಾ ಇಲ್ಲ. ಅನುರಾಗ್ ಠಾಕೂರ್ ಅವ್ರಿಗೂ ಕೂಡ ಇದ್ದಂಗಿಲ್ಲ. ರಾಜು ಚಂದ್ರಶೇಖರ್ ಅವ್ರಿಗೂ ಇದ್ದಂಗಿಲ್ಲ. ನಾರಾಯಣ್ ರಾಣೆ ಅವ್ರಿಗೂ ಕೂಡ ಇದ್ದಂಗಿಲ್ಲ. ಬಹುತೇಕವಾಗಿ ಕೆಲವರಿಗೆ ಕೊಟ್ಟಿದ್ದಾರೆ, ಕೆಲವರು ಸೋತಿದ್ದಾರೆ, ಕೆಲವರು ಗೆದ್ದಿದ್ದಾಗಲೂ ಸಹ ಅವರಿಗೆ ಅವಕಾಶಗಳು ಈ ಬಾರಿ ಸಿಗ್ತಾ ಇಲ್ಲ. ಹೊಸ ಫೇಸ್ಗಳನ್ನು ಕೂಡ ತಂದಿದ್ದಾರೆ. ಆಮೇಲೆ ಮೈತ್ರಿ ಪಕ್ಷಗಳಾಗಿರೋದ್ರಿಂದ ಮೈತ್ರಿ ಪಕ್ಷಗಳಿಗೂ ಕೂಡ ಅಲ್ಲಿ ಸೀಟ್ಗಳನ್ನು ಕೊಡಬೇಕಾಗತ್ತೆ. ಹಾಗಾಗಿ ಅದು ಅತ್ಯಂತ ಮುಖ್ಯವಾಗತ್ತೆ. ಸೊ ಹಾಗಾಗಿ ಅವರಿಗೂ ಕೂಡ ಸಂತಸವನ್ನು ಪಡಿಸ್ಲೇಬೇಕಲ್ವಾ. ಸೊ ಆ ಸಮಾಧಾನವನ್ನು ಪಡಿಸ್ಲೇಬೇಕಾಗತ್ತೆ. ಅವರಿಗೂ ಹೆಚ್ಚಿನ ರೀತಿಯಾದಂಥ ಆದ್ಯತೆಯನ್ನು ಅಲ್ಲಿ ಕೊಟ್ಟಿದ್ದಾರೆ. ಸೊ ಬಿಜೆಪಿಯ 37 ಸಂಸದರು, ಮಿತ್ರ ಪಕ್ಷಗಳ 12 ಸಂಸದರಿಗೆ ಸ್ಥಾನವನ್ನ ಕೊಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಶಬೀರ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಬಹಳ ಇವತ್ತು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇರುವಂಥದ್ದು ನನಗೆ ಮುಖ್ಯವಾಗಿ 56 ಇಂಚ್ ಛಾತಿ ಅಂತ ಏನು ಹೇಳ್ತಾ ಇದ್ದಾರೆ, 56 ಇಂಚಿನ ಎದೆಗಾರಿಕೆ. ಈಗ ಅದೇ 56 ಸಚಿವರು ಕೂಡ ಈಗ ಆಗ್ತಾ ಇರೋದು. ಎರಡಕ್ಕೂ ಕಾಕತಾಳೀಯನ ಹೇಗೆ ಅಂತ ಇದು? ಖಂಡಿತವಾಗ್ಲೂ ಕಾಕತಾಳೀಯ. ಸಹಜವಾಗಿ ಯಾರ್ಯಾರನ್ನ ಮಾಡಬೇಕು ಅಂತ ಹೊರಟಾಗ ಆ ಅಂಕಿ ಸಂಖ್ಯೆಗಳು ಮ್ಯಾಚ್ ಆಗಿರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಆದರೆ ಮುಖ್ಯವಾಗಿ NDA ಮತ್ತು BJPಯ ನಾಯಕರನ್ನ ಸಮನ್ವಯ ಸಾಧಿಸುವಂಥ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಸಹಜವಾಗಿ ಅವಕಾಶಗಳು ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಪ್ರತಿಯೊಂದು ಪಕ್ಷವನ್ನು ಕೂಡ ಪಟ್ಟಿ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಈ ಸಂಖ್ಯೆ ಬಂದಿರುವಂಥ ಸಾಧ್ಯತೆಗಳನ್ನು ಇರ್ತವೆ. ಸೊ ಆದಾಗ್ಯೂ ಕೂಡ ಒಂದು ರೀತಿ ಇಂಟ್ರೆಸ್ಟಿಂಗ್ ವಿಚಾರ ನೀವು ಹೇಳ್ದಂಗೆ 56 ಇಂಚಿನ ಎದೆಗಾರಿಕೆ ಅಂತಾರೆ. ಅದೇ ರೀತಿಯಾಗಿ 56 ಜನ ಏನು ಈಗ ಸಂಸದರು ಕ್ಯಾಬಿನೆಟ್ಗೆ ಸೇರ್ತಾ ಇರುವಂಥದ್ದು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಚಾರ. ಮುಂದಿನ ದಿನಗಳಲ್ಲಿ ಇವರೆಲ್ಲರೂ ಕೂಡ ನರೇಂದ್ರ ಮೋದಿಯವರ ಕ್ಯಾಬಿನೆಟ್ ಅಲ್ಲಿ ಕೆಲಸ ಮಾಡ್ತಾರೆ ಮತ್ತೆ ದೇಶದ ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮದೇ ಆದಂಥ ಪಾತ್ರವನ್ನು ಕೂಡ ನಿರ್ವಹಿಸ್ತಾರೆ. ಹೀಗಾಗಿ ಇವರನ್ನು ಕೂಡ ಅವರ ಶಕ್ತಿ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅರುಣ್, ಓಕೆ, ಬಹಳ ಕುತೂಹಲ ಇದ್ದಿದ್ದು ಕಳೆದ ಬಾರಿ ಇದ್ದಂಥವ್ರಿಗೆ ಕೆಲವರಿಗೆ ಕೋಕ್ ಕೊಟ್ಟು ಬಿಟ್ಟಿದ್ದಾರೆ ಅಂತ ಹೇಳಿ.
ಅಂಥವ್ರು ಯಾರು ಅಸಮಾಧಾನ ವ್ಯಕ್ತಪಡಿಸ್ತಾ ಇಲ್ವಾ ಏನು ಅಂತ? ನೋಡಿ, ಕರ್ನಾಟಕದ ಮಟ್ಟಿಗೆ ನಾವು ನೋಡೋದಾದ್ರೆ ಗೋವಿಂದ ಕಾರಜೋಳ ಅವರು ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಕೂತಿದ್ರು. ಜಗದೀಶ್ ಶೆಟ್ಟರು ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಎಲ್ಲರೂ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಕೂತಿದ್ರು. ಮಾಜಿ ಮುಖ್ಯಮಂತ್ರಿಗಳಿದ್ದೀವಿ, ನಮ್ಮನ್ನ ಪರಿಗಣಿಸ್ಬೋದು ಅನ್ನುವಂಥ ಲೆಕ್ಕಾಚಾರ ಜಗದೀಶ್ ಶೆಟ್ಟರ್ ಮತ್ತೆ ಬಸವರಾಜ ಬೊಮ್ಮಾಯಿ ಅವ್ರದ್ದಾದ್ರೆ, ಮಾಜಿ DCM ಆಗಿದ್ದೆ, ಸುದೀರ್ಘವಾದಂಥ ರಾಜಕೀಯ ಅನುಭವ ಇದೆ ಅನ್ನುವಂಥದ್ದು ಗೋವಿಂದ ಕಾರಜೋಳ ಅವ್ರದ್ದು. ಮುಖ್ಯವಾಗಿ ದಲಿತ ಕೋಟಾ ನಮ್ಮನ್ನ ರೆಕಗ್ನೈಸ್ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಹಾಕೊಂಡಿದ್ರು. ಅವರು ಕೂಡ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ರು. ಆದರೆ ಕಡೆ ಕ್ಷಣದಲ್ಲಿ ಅವ್ರಿಗೂ ಕೂಡ ಮಿಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾದಂಥ ಒಂದು ಬೇಸರ ಇದ್ದೇ ಇರುತ್ತೆ. ಇನ್ನು ಮುಖ್ಯವಾಗಿ ಅರುಣ್, ನಾವು ಗಮನಿಸೋದಾದ್ರೆ OBC ಕೂಡ ಈ ಬಾರಿ ಕೊಟ್ಟಿಲ್ಲ. ಅದು ಯಾಕೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. PC ಮೋಹನ್ ಅವರು ಕೂಡ ಸಾಕಷ್ಟು ನಿರೀಕ್ಷೆಯಲ್ಲಿದ್ರು, ಈ ಬಾರಿ ಆದ್ರೂ ನನಗೆ ಅವಕಾಶ ಸಿಗ್ಬೋದಾ ಅನ್ನುವಂಥ ಲೆಕ್ಕಾಚಾರಗಳನ್ನ ಹಾಕಿದ್ರು. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಆ ರೇಸ್ನಲ್ಲಿ ಇದ್ರು, OBC ರೇಸ್ನಲ್ಲಿ. ಅವರೆಲ್ಲರೂ ಕೂಡ ಒಂದ್ ರೀತಿ ಸಣ್ಣ ಪ್ರಮಾಣದ ಅಸಮಾಧಾನ ಅನ್ನೋದಕ್ಕಿಂತ ಬೇಸರ ಅಂತ ಹೇಳ್ಬೋದು. ಈಗ ಅದನ್ನು ಬಹಿರಂಗವಾಗಿ ಹೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ. ದೇಶದ ಅಭಿವೃದ್ಧಿಗಾಗಿ ಮೋದಿ ಸರ್ಕಾರ ಮುಖ್ಯ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅರುಣ್.